ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನಲ್ಲಿನ ಕೆಲವು ಭಯಾನಕ ರಸ್ತೆಗಳ ವಿಡಿಯೋಗಳನ್ನು ತೋರಿಸ್ತೀವಿ. ಈ ರಸ್ತೆಗಳೇನು ಸಾಮಾನ್ಯವಾಗಿಲ್ಲ. ಇಲ್ಲಿಯ ವಾಹನ ಚಾಲಕರು ಪ್ರತಿ ಕ್ಷಣ ಸಾವಿನ ಜೊತೆ ಆಟವಾಡುತ್ತಾರೆ. ಇಷ್ಟೆಲ್ಲ ಇದ್ದರೂ ಇಲ್ಲಿಗೆ ಜನರಿಗೆ ಬರಲು ಅನುಮತಿ ಕೂಡ ಇಲ್ಲ. ಈ ವಿಡಿಯೋ ನೋಡು ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಪ್ಯಾಸೇಜ್ ಡ್ಯೂ ಗ್ರೇಸ್ ಈ ದಾರಿ ಫ್ರಾನ್ಸ್ನಲ್ಲಿದೆ. ಇದು ಒಂದು ಐರ್ಲೆಂಡ್ಗೆ ದಾರಿಯಾಗಿದೆ. ಇದು ಫ್ರಾನ್ಸ್ನ ಅಟ್ಲಾಂಟಿಕ್ ಭಾಗದಲ್ಲಿದೆ. ಈ ದಾರಿಯನ್ನು ಸಮುದ್ರದಲ್ಲಿ ನಿರ್ಮಿಸಲಾಗಿದೆ. ಈ ದಾರಿ ಯಾಕೆ ಭಯಾನಕವಾಗಿದೆ ಅಂದರೆ, ಕೆಲವೊಮ್ಮೆ ಸಮುದ್ರದಲ್ಲಿ ನೀರಿನ ಅಲೆಗಳಿಂದ ಅಥವಾ ನೀರಿನ ಮಟ್ಟ ಹೆಚ್ಚಾದಾಗ ಈ ದಾರಿಯು ಮಾಯವಾಗುತ್ತದೆ. ಪ್ರತಿದಿನ 2 ಬಾರಿ ಈ ರೀತಿ ಸಂಪೂರ್ಣವಾಗಿ ಈ ರಸ್ತೆ ಮಾಯವಾಗುತ್ತದೆ. ಸ್ಕಿಪ್ಪರ್ ಕ್ಯಾನಿಯನ್ ರೋಡ್ ಜಗತ್ತಿನಲ್ಲಿನ ಭಯಾನಕ ರಸ್ತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಯಾಕೆಂದರೆ ಈ ರಸ್ತೆಯಲ್ಲಿ ಹಲವಾರು ರೀತಿಯ ಅಪಾಯಗಳು ಇವೆ. ಇವು ಜೀವವನ್ನು ತೆಗೆದುಕೊಳ್ಳುವಂತಿವೆ. ಕೆಲವು ಕಡೆ ಕತ್ತಲು ಬೆಳಕು ಇರುತ್ತದೆ, ಕೆಲವು ಕಡೆ ರಸ್ತೆ ಒಡೆದಿರುತ್ತದೆ. ಹಾಗಾಗಿ ಸಾಮಾನ್ಯ ಜನರು ಕೂಡ ಇಲ್ಲಿ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಇಲ್ಲಿ ಕೆಲವು ಸ್ಥಳಗಳಲ್ಲಿ ಒಂದು ಗಾಡಿ ಹೋಗುವಷ್ಟೇ ಸ್ಥಳವಿರುತ್ತದೆ. ಟಿಯಾನ್ಮೆನ್ ಮೌಂಟೇನ್ ರೋಡ್ ಚೀನಾದಲ್ಲಿರುವ ಈ ದಾರಿ ತುಂಬಾ ಭಯಾನಕವಾಗಿದೆ. ಇದನ್ನು ನೀವು ನೋಡಿಯೇ ಅಂದಾಜಿಸಬಹುದು. ಇಲ್ಲಿ ಹೇರ್ಪಿನ್ ರೀತಿ 99 ಮೋಡ್ಗಳಿವೆ. ಈ ರಸ್ತೆ ಅಗಲ ತುಂಬ ಕಡಿಮೆ ಇದೆ. ಇಲ್ಲಿ ವಾಹನಗಳು ಎಚ್ಚರ ತಪ್ಪಿದರೆ ಆಕ್ಸಿಡೆಂಟ್ ಆಗೋದು ಖಂಡಿತ. ಟೋಕಿಯೋ ಜಾರ್ಜ್ ರೋಡ್ ಈ ದಾರಿ ತೈವಾನ್ನಲ್ಲಿ ಇದೆ. ಇದು ತೈವಾನ್ನಲ್ಲಿರುವ ಎಲ್ಲಕ್ಕಿಂತ ಭಯಾನಕವಾದ ರಸ್ತೆಯಾಗಿದೆ. ಈ ರಸ್ತೆಯನ್ನು ಪಾರು ಮಾಡುವ ಮೊದಲು ಜನರು ತುಂಬಾ ಯೋಚಿಸುತ್ತಾರೆ. ಯಾಕೆಂದರೆ ಬೆಟ್ಟವನ್ನು ಕೊರೆದು ನಿರ್ಮಿಸಿದ ಈ ದಾರಿಯು ತುಂಬಾ ಸೂಕ್ಷ್ಮವಾಗಿದೆ ಮತ್ತು ಇದರ ಪಕ್ಕ ನೀರು ಕೂಡ ಇದೆ. ಇಲ್ಲಿ ತುಂಬ ಮಳೆಯೂ ಆಗುತ್ತದೆ ಮತ್ತು ಇಲ್ಲಿ ಹಲವಾರು ಬಾರಿ ಭೂಕಂಪವೂ ಆಗುತ್ತದೆ. ಈ ರಸ್ತೆಯಲ್ಲಿ ಹಲವಾರು ಭಯಾನಕ ಮೋಡ್ಗಳು ಇವೆ. ಈ ಕಾರಣ ಹಲವಾರು ಆಕ್ಸಿಡೆಂಟ್ಗಳು ಇಲ್ಲಿ ಆಗುತ್ತಿರುತ್ತವೆ. ಕಾರಾಕೋರಂ ಹೈವೇ ಬೆಟ್ಟಗಳನ್ನು ಕತ್ತರಿಸಿ ನಿರ್ಮಿಸಿದ ಈ ಹೈವೇ ಜಗತ್ತಿನಲ್ಲಿನ ಅತಿ ಎತ್ತರದ ಇಂಟರ್ನ್ಯಾಷನಲ್ ಹೈವೇ ಆಗಿದೆ. ಇದು ಚೀನಾದಲ್ಲಿದೆ. ಬೆಟ್ಟದ ಮೇಲಿರುವ ಈ ದಾರಿ ತುಂಬಾ ಭಯಾನಕವಾಗಿದೆ. ಇಲ್ಲಿಯ ಡ್ರೈವರ್ಗೆ ಇಲ್ಲಿ ಸಂಭವಿಸುವ ಬಿರುಗಾಳಿ ಮಳೆ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣ ಮಳೆಯ ನೀರಿನಿಂದಾಗಿ ಈ ರಸ್ತೆಗಳು ಇನ್ನಷ್ಟು ಭಯಾನಕವಾಗಿ ಬಿಡುತ್ತವೆ. ಸ್ನೇಹಿತರೆ, ಈ ವಿಡಿಯೋಗೆ ನಿಮ್ಮಿಂದ 2000 ಲೈಕ್ ಮತ್ತು 200 ಕಾಮೆಂಟ್ ಸಿಕ್ಕರೆ ನಾವು ಆದಷ್ಟು ಬೇಗ ಈ ಥರ ಪಾರ್ಟ್ 2 ವಿಡಿಯೋನ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.